ಸರ್ವರಿಗೂ ನಮಸ್ಕಾರ. ಇಂದು ದಿನಾಂಕ 14/2/2026 ಹೊಸ ವರ್ಷ ಆರಂಭವಾಗಿದೆ. ಸನ್ಮಾನ್ಯ ಶ್ರೀ ಎ ರಮೇಶ್ ಸುಪ್ರೀಂ ಕೋರ್ಟ್ ವಕೀಲರು, ಇವರ ಕೀರ್ತಿ ಏನಂದರೆ ಮೇಡಮ್ ಜಯಲಲಿತಾ ಅವ್ರಿಗೆ ಬೇಲ್ ಕೊಡಿಸಿದ ಕೀರ್ತಿ ಇವರಿಗಿದೆ. ತದನಂತರ ಎನ್ ಬಹುಗುಣ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ, ಮುಲಾಯಂ ಸಿಂಗ್ ಯಾದವ್ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ, ಮೋತಿಲಾಲ್ ವೋರಾ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ, ಓಂ ಪ್ರಕಾಶ್ ಚೌತಾಲ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮಾಜಿ ಪ್ರಧಾನಿ VP ಸಿಂಗ್ ಅವರ ಜೊತೆ ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದು ತುಂಬ ಹೆಮ್ಮೆಯ ವಿಷಯ. ಸನ್ಮಾನ್ಯರಲ್ಲಿ ಸಾಕಷ್ಟು ಆಸ್ತಿ ಇದೆ, ಅದು ಲೀಗಲಿ. ITPLಲ್ಲಿ 300 ಎಕರೆ ಭೂಮಿ ಇದೆ. 1 ಎಕರೆಗೆ ಕನಿಷ್ಠ 20 ಕೋಟಿ ಬೆಲೆ ಆಗುತ್ತೆ. ಅಂಥವರು ಇಂದು ನಮ್ಮ ಮನೆಗೆ ಬಂದಿದ್ದು ಸೌಭಾಗ್ಯ ಅಂತ ಭಾವಿಸಿದ್ದೇನೆ. ಅವರಿಗೆ ನಾನು ಸ್ವಾಗತ ಮಾಡ್ತೇನೆ. ಜೊತೆಗೆ ಸ್ವಾಲಿಯಾ ಅಂತ ಮುಸ್ಲಿಂ ಮಹಿಳಾ ನಾಯಕಿ, ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಅಲ್ಲಿ ಕಾಂಗ್ರೆಸ್ನಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂತ ಅವರೇ ಹೇಳಬೇಕು. ಇವರು ಇಬ್ಬರು ಬರುವ ಉದ್ದೇಶ, ಮಾನ್ಯ ಸ್ವಾಲಿಯಾ ಇವರು ಮುಸ್ಲಿಂ ಮಹಿಳೆಯರಿಗೆ GBA ಅಂದರೆ ಹಳೆ BBMPಯಲ್ಲಿ 50% ಮೀಸಲಾತಿ ಇರುವುದನ್ನು ಮುಸ್ಲಿಂ ಮಹಿಳೆಯರು ಅದರ ಸದುಪಯೋಗ ಪಡೀಲೆಂದ ಬಯಸಿದ್ದಾರೆ. ಆ ಒಂದು ಉತ್ಸಾಹದಿಂದ ಬಂದಿದ್ದಾರೆ. ಅದರಂತೆ ಅವರು ಉರ್ದುನಲ್ಲಿ ಮಹಿಳೆಯರಿಗೆ ಕರೆಯನ್ನು ಕೊಟ್ಟಿದ್ದಾರೆ. ಈ ಕನ್ನಡದಲ್ಲಿ ಏನು ಹೇಳ್ತಾರೆ ಹೇಳಬಹುದು. ಜೊತೆಗೆ ನಾನು ಸನ್ಮಾನ್ಯ ಸುಪ್ರೀಂ ಕೋರ್ಟಿನ ಹಿರಿಯ ನಾಯಕರು ಹಾಗೂ ವಿವಿಧ ಪಕ್ಷಗಳಲ್ಲಿ ಗುರುತಿಸಿಕೊಂಡವರು, ಇವರಿಂದ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಪಡೆಯಬೇಕಾಗಿದೆ. ಒಂದನೇ ಪ್ರಶ್ನೆ ಏನೆಂದರೆ, ಇಂದಿನ ದಿನದಲ್ಲಿ ಒಂದು ದೊಡ್ಡ ಪ್ರಶ್ನೆ ಏನಿದೆ ಅಂದರೆ, ಮೋದಿಯವರ ನಂತರ ಪ್ರಧಾನಮಂತ್ರಿ ಯಾರು ಅನ್ನೋದು ಒಂದು ಪ್ರಶ್ನೆ ಇದೆ. ಅದೇ ರೀತಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರ ನಂತರ CM ಯಾರಂತ ಒಂದು ಪ್ರಶ್ನೆ ಇದೆ. ಈ ಎರಡೂ ಪ್ರಶ್ನೆಗೆ ಉತ್ತರ ಸನ್ಮಾನ್ಯವರು ಕೊಡ್ಬೋದು ಅಂತ ನಾನು ಭಾವಿಸಿದ್ದೇನೆ. ಮುಂದಿನ ಮಾತುಗಳು ಅವರೇ ಹೇಳ್ತಾರೆ. ಅವರಿಗೆ ನಾನು ಮೈಕ್ ಕೊಡ್ತೇನೆ. ಸ್ವಾಗತ ಸರ್. ಪರಮ ಪೂಜ್ಯ ಅಬ್ದುಲ್ ಕರೀಂ ಅವರಿಗೆ ವಂದಿಸುತ್ತಾ ಮತ್ತು ಸ್ವಾಲಿಯಾ ಅವರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಸೋಕ್ಕೆ ನಾನು ತುಂಬ ಸಂತೋಷವಾಗಿರುತ್ತೇನೆ. ಇದರ ಬಗ್ಗೆ ಚರ್ಚೆ ಮಾಡೋಕ್ಕೆ ನನಗೆ 10 ನಿಮಿಷ ಮೊದಲು ನಮ್ಮ ಸಾಹೇಬರು ಹೇಳಿದರು ಬರಲೇಬೇಕು ಅಂತ. ನಾನು 15 ನಿಮಿಷದಲ್ಲಿ ಸದಾಶಿವನಗರದಿಂದ ಇಲ್ಲಿ ಓಡೋಡಿ ಬಂದಿದ್ದೇನೆ. ಅವರ ಮಾತಿಗೆ ಯಾವತ್ತೂ ನಾನು ಚಿರಋಣಿ ಮತ್ತು ಅವರು ಹೇಳ್ದಂಗೆ ನಾನು ನಡ್ಕೊಳ್ತೇನೆ. ಅವರ ಜೀವನ ತುಂಬ ಅತ್ಯುತ್ತಮವಾದ್ದು ಮತ್ತು ಮಾರ್ಗದರ್ಶನವಾಗಿದೆ. ಅವರು ಹಿರಿಯರು ಆದರೂ ಎಲ್ಲ ಸರ್ವಧರ್ಮಗಳಿಗೂ ಸಮಾನತೆ ಕೊಡುವಂಥವ್ರು. ಇವತ್ತಿನ ನಿಟ್ಟಿನಲ್ಲಿ ಪುರುಷರು ಮತ್ತು ಮಹಿಳೆಯರಿಗೆ GBAನಲ್ಲಿ 50% ಅಂತ ನನಗೆ ಗೊತ್ತಿದೆ, ಹೇಳಿದ್ದಾರೆ. ಬಟ್ ಅದರ ನೋಟಿಫಿಕೇಷನ್ ಏನಿದೆ ಅಂತ ನಾನು ನೋಡಿಲ್ಲ. ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಸುಮಾರು 1,30,30,00,000 ಜನ ಇದ್ದಾರೆ. ಅದರಲ್ಲಿ ಹೆಂಗಸರು ಓಟ್ ಹಾಕೋವಂಥವರು ಒಂದು 50% ತೊಗೊಂಡ್ರೂ 60 ಲಕ್ಷದಿಂದ 75 ಲಕ್ಷ ತನಕ ಜನ ಮಹಿಳೆಯರಿದ್ದಾರೆ. ಅಧಿಕೃತವಾಗಿ ಅನಧಿಕೃತವಾಗಿಯೂ ಇದ್ದಾರೆ. ಬೆಂಗಳೂರಿನ ವಲಸಿಗರು ಜಾಸ್ತಿ ಇದ್ದಾರೆ. ಬೆಂಗಳೂರು ಮೊದಲು ಒಂದು 50 ವರ್ಷದ ಕೆಳಗಡೆ 20 ಲಕ್ಷ 30 ಲಕ್ಷ ಇತ್ತು. ಇವತ್ತು 1 ಕೋಟಿ ಅದಕ್ಕೆ ಸೇರಿದೆ. ಬಟ್ ಅದೇ ಕುಂದುಕೊರತೆಗಳೂ ಜಾಸ್ತಿ ಆಗಿದೆ.
ಇವಾಗ BBMP ಏನಿತ್ತು ಅವಾಗ ಬರೀ ತುಂಬ ಲಿಮಿಟೆಡ್ ಇತ್ತು. ಅಂದರೆ ಇವಾಗ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾಡಿದ್ರು ಮತ್ತು ಅವರು ಕ್ಯಾಬಿನೆಟ್ ಏನು ಡಿಸೈಡ್ ಮಾಡಿದ್ರು ಅಂದರೆ ಬೆಂಗಳೂರನ್ನ 5 ವಿಭಾಗ ಮಾಡಿದ್ರು. ಬ್ಯಾಂಗ್ಳೂರು ಸೆಂಟ್ರಲ್, ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಅಂತ. ಅದು ಯಾವ ಮಾನ್ಯತೆಯಲ್ಲಿ ಯಾವ ಮಾನದಂಡದಲ್ಲಿ ಮಾಡಿದಾರೋ ಯಾರಿಗೂ ಗೊತ್ತಾಗಿಲ್ಲ. ಬಟ್ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಒಂದು ಊರಿಗೆ 5 ಮೇಯರು, 5 ಡೆಪ್ಟಿ ಮೇಯರ್ಸು ಎಲ್ಲೂ ಪ್ರಪಂಚದಲ್ಲೇ ಇಲ್ಲ. ಇವನ್ನು ನಮ್ಮ ಇಂಡಿಯಾದಲ್ಲೇ ತೊಗೊಂಡ್ರು, ನಮ್ಮ ಭಾರತದಲ್ಲಿ ತೊಗೊಂಡ್ರೆ ನಮಗಿನ್ನ ದೊಡ್ಡದು ನಮ್ಮ ಬಾಂಬೆ. ಅದು ಬಿಟ್ಟರೆ ಕಲ್ಕಡನೂ ನಮಗಿನ್ನ ದೊಡ್ಡದು. ಅದರಲ್ಲೂ ಯಾವ 2 ಮೇಯರ್ ಇಲ್ಲ, 2 ಡೆಪ್ಟಿ ಮೇಯರ್ಸ್ ಇಲ್ಲ, ಯಾವುದೂ ಡಿವಿಷನ್ ಮಾಡಿಲ್ಲ. ಇದು ಯಾವ ಅಂಕಿ ಆಕಾಂಕ್ಷೆಗಳು ಮಾಡಿದವರೋ ನಮಗೆ ಗೊತ್ತಿಲ್ಲ. ಇದರಿಂದ ಎಷ್ಟು ಜನ ಪ್ರಯೋಜನ ಆಗುತ್ತೆ ಯಾರಿಗೂ ಗೊತ್ತಿಲ್ಲ. ಆದರೂ ಮಾಡಿದ್ದಾರೆ. ಅದನ್ನು ನಾವು ಗೌರ್ಮೆಂಟ್ ಆರ್ಡ್ರನ್ನ ನಾವು ಪಾಲಿಸ್ಬೇಕಾಯಿತು. ಒಂದು ರೀತಿಯಲ್ಲಿ ಇದು ನಮ್ಗೆ ಒಳ್ಳೆಯದೇ ಆಯಿತು. ಯಾಕೆಂದರೆ ಇದು 50% ಮಹಿಳೆಯರಿಗೆ ಮೀಸಲಾತಿ ಇರೋದ್ರಿಂದ ಈ ಅವ್ರಿಗೆ ಏನು ಬೇಕು ಅನ್ನೋದನ್ನು, ಅವರ ಬಾಧ್ಯತೆಗಳನ್ನೆಲ್ಲ ಮತ್ತೊಂದು ವಿಷಯ ಏನಂದರೆ, ಇಡೀ ಏಷ್ಯಾ ಖಂಡದಲ್ಲೇ ಮುಸ್ಲಿಂ ಪಾಪ್ಯುಲೇಷನ್ ಅಬೌಟ್ 50% ಇದ್ದಾರೆ ಏಷ್ಯಾ ಖಂಡದಲ್ಲೇ, ಮತ್ತು ಸೌದಿ ಅರೇಬಿಯಾ ಅದೆಲ್ಲ ಸೇರಿದರೆ. ಇದರಲ್ಲಿ ನಮಗೆ ತಿಳಿದಿರೋ ತನಕ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಮಹಿಳೆಯರು ಪ್ರಧಾನಮಂತ್ರಿಗಳಾಗಿದ್ದಾರೆ. ಎಲ್ಲಿ ಅಂದರೆ ಭುಟ್ಟೋ ಅವರು ಪಾಕಿಸ್ತಾನಕ್ಕಾದರೂ ಜಿಯಾವುಲ್ಲಾ ಅವರು ಆಗಿದ್ದಾರೆ. ಮತ್ತು ನಮ್ಮ ಶ್ರೀಲಂಕಾದಲ್ಲೂ ಮಹಿಳೆ ಆಗಿದ್ದಾರೆ, ಇಂಡಿಯಾದಲ್ಲೂ ಮಹಿಳೆ ಆಗಿದ್ದಾರೆ. ಆದ್ದರಿಂದ ನಾನು ಕೇಳ್ಕೊಳ್ಳೋದೆಂದರೆ ನಮ್ಮ ಸಮಾಜ ಮಹಿಳೆಯರಿಗೆ ಉತ್ತೇಜನ ಕೊಡಬೇಕು. ಮಹಿಳೆಯರು ಬೆಂಗಳೂರಿನಲ್ಲಿ ಸುಮಾರು ಒಂದು 20% ಪಾಪ್ಯುಲೇಷನ್ ಮುಸ್ಲಿಮ್ಸ್ ಇದ್ದಾರೆ. ಅದರಲ್ಲಿ 10% 50% ರಿಸರ್ವೇಷನ್ ಇದ್ರೂ ಅದರಲ್ಲಿ ಒಂದು ಮಹಿಳೆಯನ್ನು ಒಂದು ಮಿನಿಮಮ್ ಒಂದಕ್ಕಾದರೂ ಅವರು ಮೇಯರ್ ಆಗಿ ಉಪಮೇಯರ್ ಆಗಿ ಆಯ್ಕೆ ಮಾಡತಕ್ಕದ್ದು. ಯಾಕೆಂದರೆ ಇಲ್ಲಿರೋ ಮುಸಲ್ಮಾನರ ಕುಂದುಕೊರತೆಗಳನ್ನು ಯಾರು ಹೇಳೋದು ಹೆಣ್ಣು ಮಹಿಳೆಯರಿಗೆ ಯಾರು ರೆಪ್ರೆಸೆಂಟೇಟಿವ್ ಸರಿ ಇಲ್ಲ. ಯಾವುದೇ ಭಾಗದಲ್ಲಾಗಲಿ ಇಡೀ ಬೆಂಗಳೂರಿನಲ್ಲಿ ಯಾವೊಂದು ಹೆಣ್ಮಗುನೂ ಬೆಂಗಳೂರಿನಲ್ಲಿ MLA ಇಲ್ಲ. ನಮಗೆ ಇದು ಗೊತ್ತಾಗಿರೋ ಥರ ಇವಾಗ ಕಾರ್ಪೊರೇಟರ್ಸು ಇದ್ದಾರೆ, ಅವರು ನಾಮಕಾವಸ್ಥೆಗಿದ್ದಾರೆ. ಅವರು ಗಂಡನ ನೆರಳಲ್ಲಿ ಬೆಳೆಯತಕ್ಕಂಥ ಕಾರ್ಪೊರೇಟರ್ಸ್ಗಳಿದ್ದಾರೆ. ಇಂಡಿಪೆಂಡೆಂಟಾಗಿ ಒಂದು ಹೆಣ್ಣುಮಗಳು ಬಂದು ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಮಾಡೋವಂಥ ಹೆಣ್ಣುಗಳಿಲ್ಲ. ಒಬ್ಬ ಗಂಡನಿಗೆ ಸೀಟ್ ಸಿಕ್ಕಿಲ್ಲ ಅಂತ ಹೆಣ್ಮಕ್ಳು ಕೊಡ್ತಾರೆ. ಅವರೆಲ್ಲ ಬೇನಾಮಿನಲ್ಲೇ ಗಂಡಂದರು ಚಲಾಯಿಸ್ತಾ ಇದ್ದಾರೆ. ಇದೆಲ್ಲ ತಾವೆಲ್ಲ ನೋಡಿದೆ. ಅದನ್ನೆಲ್ಲ ಬಿಟ್ಟು ಒಂದು ದಿಟ್ಟ ಮಹಿಳೆ ಮುಂದಕ್ಕೆ ಬಂದಾಗ ಇವ್ರಿಗೆ ಸಪೋರ್ಟಾಗಿ ನಾವೆಲ್ಲ ನಿಂತ್ಕೊಳ್ತೀವಿ. ಇವರು ನಿಮ್ಮ ಜನಾಂಗ, ಮೈನಾರಿಟೀಸು, ದಲಿತರು ಎಲ್ಲ ಯಾರೇ ಆಗಲಿ ಹೆಣ್ಮಕ್ಳು ಬಂದರೆ ಇದು ನಮ್ಮ ಬೆಂಗಳೂರನ್ನ ಒಂದು ಉತ್ತಮ ಮಟ್ಟಕ್ಕೆ ತೊಗೊಂಡೋಗ್ಬೋದು. ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸ್ಥಳೀಕರೇ ಇಲ್ಲ. ಇವಾಗ ಬಾಂಗ್ಲಾದೇಶದವರು ಅಂತ ಹೇಳ್ತಾ ಇದ್ದಾರೆ. ಬಾಂಗ್ಲಾದೇಶದವರು ತುಂಬ ಜನ ಬಂದಿದ್ದಾರೆ. ಇಂಡಿಯಾದಲ್ಲಿ ಅಂದರೆ ನಾರ್ತ್ ಇಂಡಿಯನ್ಸ್ ಎಲ್ಲ ಬಂದುಬಿಟ್ಟಿದ್ದಾರೆ. ಅವ್ರಿಗೆ ಬೆಂಗಳೂರು ಬಗ್ಗೆ ಏನೂ ಗೊತ್ತಿರಲ್ಲ. ಬೆಂಗಳೂರಿಗೆ ಗೊತ್ತಿರೋರಿಗೆ ಬೆಂಗಳೂರು ಸಾಂಸ್ಕೃತಿಕವಾಗಿ ಉಳಿಸ್ಬೇಕಾದ್ರೆ ಸಂಸ್ಕೃತಿ ಚೆನ್ನಾಗಿದೆ, ಇಲ್ಲಿ ವಾಯುಗುಣ ಚೆನ್ನಾಗಿದೆ, ತುಂಬ ಜನರು ತುಂಬ ಅನ್ಯೋನ್ಯವಾಗಿದ್ದೀವಿ. ನಾವು ಹಿಂದೂ ಮುಸ್ಲಿಮ್ ಅವರು ತುಂಬ ಅನ್ಯೋನ್ಯವಾಗಿ ಬೆಂಗಳೂರಿನಲ್ಲೇ ಇರೋದು. ಅದನ್ನು ಇವ್ರು ಕಾಪಾಡ್ಕೋಬೇಕಾದ್ರೆ ಮುಸ್ಲಿಂ ಮೈಂಡ್ರು ಮುಂದೆ ಬರಬೇಕು ಮತ್ತು ಎಲ್ಲ ಜನಾಂಗದವರು ಒಳ್ಳೆಯ ಅಭ್ಯರ್ಥಿಗಳನ್ನ ಕೊಡಬೇಕು. ಇವತ್ತೇನಾಗಿದೆ, ಎಲ್ಲ ಪಕ್ಷದಲ್ಲೂ ದುಡ್ಡಿರೋರಿಗೆ, ರಿಯಲ್ ಎಸ್ಟೇಟ್ ಅವ್ರಿಗೆ, ಗೂಂಡಾಗಳಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ. ಇವತ್ತು ಸುಮಾರು 300 ಚಿಲ್ಲರೆ ಕಾರ್ಪೊರೇಷನಲ್ಲಿ ಎಲ್ಲ ಪಕ್ಷದವರು ಇದೇ ಥರ ಮಾಡ್ತಾಯಿದ್ದಾರೆ. ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ, ಯಾವುದೇ ಪಕ್ಷ ತೊಗೊಂಡ್ರು ಅಲ್ಲಿ ಬರೀ ನೀವೇನಿದ್ರೆ ನಿಮ್ಮ ಹತ್ರ ದುಡ್ಡಿದೆಯಾ ಅಂತ ಕೇಳ್ತಾರೆ. ಅವ್ರ ಹಿಂಗಡೆ ಜನ ಇದ್ದಾರಾ, ಏನು ಸಮಾಜ ಸೇವೆಯಲ್ಲೂ ಕೇಳಲ್ಲ. ಅದರಿಂದ ನಮ್ಮ ಅತಿಥಿಗಳ ಜೊತೆಗೆ ನಾವೆಲ್ಲ ಸೇರಿ ಇವರೆಲ್ಲ ಮಾಡಿದ್ರೆ, ನೀವೆಲ್ಲ ಹೆಣ್ಮಕ್ಳೆಲ್ಲ ಮುಂದೆ ಬಂದರೆ ನಾವು ಸಹಾಯಗೂಡಿ ನಮ್ಮ ಸಾಹೇಬ್ರ ಜೊತೆ ಅಬ್ದುಲ್ ಕರೀಂ ಅವರ ನೇತೃತ್ವದಲ್ಲಿ ನಾವೆಲ್ಲ ಸೇರಿ ನಾವೊಂದು ಬೃಹತ್ ಬೆಂಗಳೂರನ್ನ ಒಳ್ಳೆ ಮಾದರಿಯಾಗಿ ಕೆಂಪೇಗೌಡರ ಥರನೇ ನಾವು ಕಟ್ಬೋದು ಮತ್ತು ಟಿಪ್ಪು ಸುಲ್ತಾನ್ ಮಾದರಿಯಲ್ಲೇ ಕರ್ನಾಟಕ ರಾಜ್ಯವನ್ನು ಕಟ್ಬೋದು ಅಂತ ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಸಲೇಹಾ ಅಖ್ತರ್ ಅಂತ. ನಮ್ಮ ಜೊತೆಗೆ ಸರ್ ರಮೇಶ್ ಅವರು ಸರ್ ಬಂದಿದ್ದಾರೆ. ತುಂಬ ಧನ್ಯವಾದ ಸರ್. ಅಬ್ದುಲ್ ಕರೀಂ ಸರ್ ಅವರಿದ್ದಾರೆ. ಇವರ ನೇತೃತ್ವದಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಮತ್ತು ನಮಗೆ BBMP ಎಲೆಕ್ಷನ್ದಲ್ಲಿ 50% ಮೀಸಲಾತಿ ಕೊಟ್ಟಿದ್ದಾರೆ.
ಅದರಲ್ಲಿ ನಾವು ಎಲ್ಲ ತುಂಬ ಚೆನ್ನಾಗಿ ಲೇಡೀಸ್ ಅವರೆಲ್ಲ ಸೇರಿ ನಾವು ಉಪಯೋಗಿಸಬೇಕು ಅಂತ ನಂದು ಒಂದು ನಿಮಗೆಲ್ಲ ಒಂದು ಪ್ರಶ್ನೆ. ಒಂದು ಎಲ್ಲರೂ ಸೇರಿ ನಮಗೆ ಹೆಲ್ಪ್ ಮಾಡಬೇಕು. ಮತ್ತು ಒಂದು ನಮ್ಮ ಜೆಂಟ್ಸು ಮನೆಯಲ್ಲಿ ನಮ್ಮ ಮಕ್ಕಳಿದ್ದಾರೆ, ನಮ್ಮ ಗಂಡಸರು ಇದ್ದಾರೆ, ಅಣ್ಣ ತಮ್ಮಂದಿರಿದ್ದಾರೆ, ಎಲ್ಲರೂ ಸೇರಿ ಲೇಡೀಸ್ಗೆ ಒಂದು ಹೆಲ್ಪ್ ಮಾಡಿದರೆ, ಪುಷ್ ಮಾಡಿದರೆ ನಾವು ಬಂದು ನಿಂತ್ಕೊಂಡು BBMP ಎಲೆಕ್ಷನ್ನಿಗೆ ನಾವು ಏನಿದೆಯೋ ಇದಕ್ಕೆ ನಾವೆಲ್ಲ ಉಪಯೋಗಿಸಬೇಕು ಅಂತ ನಂದು ಒಂದು ರಿಕ್ವೆಸ್ಟು ಎಲ್ಲರಿಗೂ, ಹೆಣ್ಮಕ್ಳಿಗೆ ಎಲ್ಲರಿಗೂ. ನಾವು ಬಂದು ಒಂದು ಹೆಮ್ಮೆನಿಂದ ನಾವು ಎಲ್ಲ ನಿಂತ್ಕೋಬೇಕು ಅಂತ ನಂದು ಒಂದು ರಿಕ್ವೆಸ್ಟು ಅಷ್ಟೇ.